ಯಾಕೆ ಭಾರತೀಯರು ಓಂಕಾರ ಪಠಣೆ ಮಾಡುತ್ತಾರೆ? ಸಾಮಾನ್ಯವಾಗಿ ಎಲ್ಲ ಮಂತ್ರಗಳು ಪ್ರಾರಂಭವಾಗುವುದೇ ಓಂಕಾರದಿಂದ. ಯೋಗದಲ್ಲೂ ಕೂಡ ಓಂಕಾರೋಪಾಸನೆ ಇದೆ. ಓಂಕಾರದ ಲಾಭಗಳನ್ನ ವಿಜ್ಞಾನವೂ ಕೂಡ ಒಪ್ಪಿಕೊಂಡಿದೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಓಂಕಾರ ಅಂದ್ರೆ ಏನು, ಓಂಕಾರದಿಂದ ನಮಗೆ ಸಿಗುವಂತಹ ಬೆನಿಫಿಟ್ಸ್ ಗಳೇನು ಎಂಬುದನ್ನು ನೋಡ್ಕೊಂಬರೋಣ. ಕೇವಲ ಓಂಕಾರವನ್ನೇ ದೀರ್ಘಕಾಲದವರೆಗೆ ಪಠಿಸುವುದರಿಂದ ಹಲವಾರು ಲಾಭಗಳಿವೆ ಎಂದು ಯೋಗ ಗುರುಗಳು ಹೇಳುತ್ತಾರೆ. ಓಂಕಾರವನ್ನ ಪಠಿಸುವುದಕ್ಕೆ ಬೇರೆ ಬೇರೆ ವಿಧಾನಗಳಿವೆ ಮತ್ತು ಈ ಓಂಕಾರವು ಬೇರೆ ಬೇರೆ ರೂಪಗಳಲ್ಲಿವೆ. ಓಂಕಾರವು ಭಾರತೀಯರಿಗೆ ತುಂಬಾನೇ ಪವಿತ್ರ ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಜಗತ್ತು ಹುಟ್ಟಿದ್ದು ಓಂಕಾರದಿಂದ ಎಂದು ಹೇಳುತ್ತದೆ. ಇದನ್ನ ಕಾಸ್ಮಿಕ್ ಸೌಂಡ್ ಅಂತಲೂ ಕರೆಯುತ್ತಾರೆ. ಯಾಕಂದ್ರೆ ಓಂಕಾರವನ್ನ ಕೇಳಿದಾಗ ಮತ್ತು ಹೇಳಿದಾಗ ನಮ್ಮ ದೇಹದಲ್ಲಿ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ. ಓಂಕಾರದ ನಾದ, ಧ್ವನಿ, ತರಂಗಗಳಿಗೆ ಭೌತಶಾಸ್ತ್ರೀಯ ಮಹತ್ವಗಳಿವೆ. ಓಂಕಾರದಲ್ಲಿ ಉಕಾರ, ಅಕಾರ ಮತ್ತು ಮಕಾರಗಳು ಸೇರುವುದರಿಂದ ಅವುಗಳನ್ನ ಒಟ್ಟಿಗೆ ಸೇರಿಸಿ ಉಚ್ಚಾರ ಮಾಡಿದಾಗ ಹೊಟ್ಟೆ, ಬೆನ್ನುಹುರಿ, ಗಂಟಲು, ಮೂಗು ಹಾಗೂ ಮೆದುಳಿನ ಭಾಗಗಳು ಕ್ರಿಯಾಶೀಲವಾಗುತ್ತವೆ. ಆಗ ಎನರ್ಜಿಯು ಹೊಟ್ಟೆಯಿಂದ ಸಂಚರಿಸಿ ಮೆದುಳಿನವರೆಗೆ ತಲುಪಿ ಇಡೀ ದೇಹವನ್ನ ಚುರುಕುಗೊಳಿಸುತ್ತದೆ. ಇದರ ಮೇಲೆ ವಿಜ್ಞಾನದ ಸಂಶೋಧನೆಗಳು ಸಹ ನಡೆದಿವೆ. ಯಾವತ್ತೂ ಕೂಡ ಓಂಕಾರವನ್ನ ಪಠಿಸದವರ ಮೆದುಳಿನ ತರಂಗಗಳನ್ನ ಅಧ್ಯಯನ ಮಾಡಿ ನಂತರ ಅವರಿಗೆ ನಿಯಮಿತವಾಗಿ ಓಂಕಾರ ಪಠಿಸಲು ಹೇಳಿ ಅವರ ಮೆದುಳಿನ ತರಂಗಗಳನ್ನ ಅಧ್ಯಯನ ಮಾಡಿದಾಗ ಅವರೊಳಗೆ ಏಕಾಗ್ರತೆ ಹೆಚ್ಚಾಗಿ ಒತ್ತಡ ಕಡಿಮೆಯಾಗಿರುವುದು ಕಂಡು ಬಂದಿದೆ. ಸೈನ್ಸ್ ಇದನ್ನ ಈಗ ಹೇಳ್ತಾ ಇದೆ, ಆದರೆ ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನ ಕಂಡುಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ ಈಗ ಓಂಕಾರದಿಂದ ಆಗುವ ಬೆನಿಫಿಟ್ಸ್ ಗಳನ್ನ ನೋಡ್ಕೊಂಬರೋಣ. ನಂಬರ್ 1, ಪಾಸಿಟಿವಿಟಿ. ಬೆಳಗಿನ ಜಾವ ಓಂಕಾರವನ್ನ ಪಠಿಸುವುದರಿಂದ ದೇಹದಲ್ಲಿ ಧನಾತ್ಮಕತೆಯು ಹೆಚ್ಚುತ್ತದೆ. ಇದು ಪಾಸಿಟಿವ್ ವೈಬ್ರೇಷನ್ ಆಗೋದ್ರಿಂದ ಬ್ರಹ್ಮಾಂಡದಲ್ಲಿರುವ ಕಾಸ್ಮಿಕ್ ಎನರ್ಜಿಯನ್ನ ದೇಹಕ್ಕೆ ಸೇರಿಸುತ್ತದೆ. ಇದರಿಂದ ದೇಹವು ಶುದ್ಧಿಯಾಗುತ್ತದೆ. ನಂಬರ್ 2, ಇನ್ಕ್ರೀಸ್ ಹೀಲಿಂಗ್ ಪವರ್. ಓಂಕಾರ ಪಠಣೆಯಿಂದ ದೇಹದೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ದೇಹದೊಳಗೆ ಭಕ್ತಿ ಭಾವಗಳು ಹೆಚ್ಚುತ್ತವೆ. ನಂಬರ್ 3, ಸ್ಪಿರಿಚುವಲ್ ಅವೇಕ್ನಿಂಗ್. ಓಂಕಾರವು ಆಧ್ಯಾತ್ಮಿಕತೆಯನ್ನ ಜಾಗೃತಿ ಮಾಡುತ್ತದೆ. ಓಂಕಾರ ಮಂತ್ರವನ್ನ ಪಠಿಸುವುದರಿಂದ ಬ್ರಹ್ಮಾಂಡದ ಬೇರೆ ಬೇರೆ ಎನರ್ಜಿಗಳನ್ನ ಪರಿಚಯಿಸುತ್ತದೆ, ಆತ್ಮವನ್ನ ಪರಿಚಯಿಸುತ್ತದೆ. ನಂಬರ್ 4, ರೆಡ್ಯೂಸ್ ಆಂಕ್ಸಿಟಿ ಇಶ್ಯೂಸ್. ಆತಂಕ ಮತ್ತು ಭಯವನ್ನ ಕಡಿಮೆ ಮಾಡುತ್ತದೆ. ಓಂಕಾರದ ಪಠಣೆಯಿಂದ ಮಾನಸಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ಓಂ ಶಬ್ದವು ಮೆದುಳಿನಲ್ಲಿ ಆಲ್ಫಾ ತರಂಗಗಳನ್ನು ಹೆಚ್ಚಿಸುವ ಶಬ್ದಗಳನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಮನಸ್ಸನ್ನ ಶಾಂತಗೊಳಿಸುತ್ತದೆ. ನಿಮ್ಮೊಳಗಿನ ಭಯ ಮತ್ತು ಆತಂಕ ದೂರವಾಗುತ್ತದೆ. ನಂಬರ್ 5, ಆಕ್ಟಿವ್ ಚಕ್ರಾಸ್. ಓಂಕಾರ ಮಂತ್ರವು ಚಕ್ರಗಳನ್ನು ಆಕ್ಟಿವ್ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಇದು ಪ್ರಾರಂಭದಲ್ಲಿ 3 ಚಕ್ರಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸೌರ ಫ್ಲೆಕ್ಸಸ್, ಗಂಟಲು ಚಕ್ರ, ಕಣ್ಣು ಚಕ್ರಗಳು. ದೈಹಿಕ ಮತ್ತು ಮಾನಸಿಕ ಅಡಚಣೆ ಉಂಟಾದಾಗ ಓಂಕಾರ ಪಠಣೆಯ ಅಭ್ಯಾಸ ಮಾಡೋದ್ರಿಂದ ಇವುಗಳನ್ನು ನಿಯಂತ್ರಿಸಬಹುದು. ನಂಬರ್ 6, ಕ್ರಿಯೇಟ್ ಬ್ಯಾಲೆನ್ಸ್. ಸಮತೋಲನೆಯನ್ನು ಏರ್ಪಡಿಸುತ್ತದೆ. ಭಾವನಾತ್ಮಕವಾಗಿ ಅಸಮತೋಲನವನ್ನು ಎದುರಿಸುತ್ತಿರುವವರಿಗೆ, ಅಂದ್ರೆ ಓವರ್ ಥಿಂಕಿಂಗ್ ನಿಂದ ಮನಸ್ಸಿನ ನಿಯಂತ್ರಣ ತಪ್ಪಿದ್ದರೆ ಓಂಕಾರ ಪಠಣೆಯಿಂದ ಭಾವನೆಗಳು ಮತ್ತು ಮನಸ್ಸಿನ ನಡುವೆ ಸಮತೋಲನ ಏರ್ಪಡುತ್ತದೆ. ನಂಬರ್ 7, ಕಾರ್ಡಿಯೋವ್ಯಾಸ್ಕ್ಯುಲರ್ ಬೆನಿಫಿಟ್ಸ್. ಹೃದಯಕ್ಕೆ ಸಂಬಂಧಿಸಿದ ಪ್ರಯೋಜನಗಳು. ಓಂಕಾರದ ಪಠಣೆಯಿಂದ ಹೃದಯನಾಳಗಳ ರಕ್ತ ಸಂಚಾರವು ಸುಧಾರಿಸುತ್ತದೆ. ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನ ವಿಶ್ರಾಂತಿಸುತ್ತದೆ. ಹೃದಯ ಬಡಿತದ ಲಯವನ್ನ ನಿಯಂತ್ರಿಸುತ್ತದೆ. ನಂಬರ್ 8, ಗ್ಲೋವಿಂಗ್ ಸ್ಕಿನ್. ಮುಖದಲ್ಲಿ ಹೊಳಪು. ಓಂಕಾರ ಮಂತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಚರ್ಮವು ಶುದ್ಧಿಯಾಗುತ್ತದೆ. ಇದು ನಮ್ಮ ಒಳಗಿನ ನೆಗೆಟಿವಿಟಿಯನ್ನ ತೆಗೆದುಹಾಕಿ ಪಾಸಿಟಿವಿಟಿಯನ್ನ ಸೃಷ್ಟಿಸುತ್ತದೆ. ಇದು ನೇರವಾಗಿ ಮುಖದ ಮೇಲೆ ಪ್ರತಿಫಲಿಸುವುದರಿಂದ ಚರ್ಮವು ಹೊಳೆಯುತ್ತದೆ. ನಂಬರ್ 9, ಇಂಪ್ರೂವ್ ಕಾನ್ಸಂಟ್ರೇಷನ್ ಪವರ್. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಓಂಕಾರವು ಎಲ್ಲದರ ಮೇಲೂ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಗ್ರಹಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳಿಗೆ ಓಂಕಾರ ಪಠಣೆ ಓದಿನ ಕಡೆ ಗಮನ ಹರಿಸಲು ಮತ್ತು ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ತುಂಬಾನೇ ಸಹಾಯಕವಾಗಿದೆ. ನಂಬರ್ 10, ಸ್ಟ್ರೆಂಥನ್ ಸ್ಪೈನಲ್ ಕಾರ್ಡ್. ಬೆನ್ನುಹುರಿಯನ್ನು ಬಲಗೊಳಿಸುತ್ತದೆ. ಓಂಕಾರ ಮಂತ್ರವನ್ನು ಹೇಳುವಾಗ ಆಗುವ ವೈಬ್ರೇಷನ್ ನಿಂದ ಬೆನ್ನುಹುರಿ ಬಲವಾಗುತ್ತದೆ. ಈ ಶಬ್ದವು ಹೊಟ್ಟೆಯಿಂದ ಉತ್ಪತ್ತಿಯಾಗಿ ಮೆದುಳಿನವರೆಗೂ ಹೋಗಿ ಬರುತ್ತದೆ. ಬೆನ್ನುಹುರಿಯ ಪೋಷಕ ಸ್ನಾಯುಗಳಿಗೆ ಬಲವನ್ನು ನೀಡುತ್ತದೆ. ಒಟ್ಟಿನಲ್ಲಿ ಓಂಕಾರ ಮಂತ್ರವು ಭಾರತೀಯರಿಗೆ ಸಾವಿರಾರು ವರ್ಷಗಳಿಂದ ಸಿಕ್ಕಂತಹ ಒಂದು ವರದಾನವಾಗಿದೆ. ಹಾಗಿದ್ರೆ ಸರಿ ಸ್ನೇಹಿತರೆ, ಓಂಕಾರದಿಂದ ಸಿಗುವಂತಹ ಲಾಭಗಳಿವು. ಹಾಗಾದ್ರೆ ಇವತ್ತಿಂದ ನೀವು ಓಂಕಾರ ಮಂತ್ರವನ್ನ ಪ್ರಾರಂಭ ಮಾಡ್ತೀರಿ ಅನ್ನೋದಾದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ವಿಡಿಯೋ ಯಾವ್ದು ಬೇಕು ಅನ್ನೋದು ಕೂಡ ಕಾಮೆಂಟ್ ಮಾಡಿ. ಚಾನಲ್ಗೋಸ್ಕರ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ನ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನು ಮೊದಲು ನೋಡೋದಕ್ಕೆ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ.